ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಎಲ್ಲ ಸೇರಿ, ಅದರ ಜೊತೆಗೆ ವಿಶೇಷವಾಗಿ ಪ್ರಧಾನಮಂತ್ರಿಗಳು ವೈಯಕ್ತಿಕವಾಗಿ ಎಲ್ಲ ಲೋಕಸಭಾ ಸದಸ್ಯರುಗಳಿಗೆ ಪತ್ರವನ್ನು ಬರೆದು ಎಲ್ಲರೂ ಈ ಒಂದು ಮಹಿಳಾ ಮೀಸಲಾತಿಗೆ ಬೆಂಬಲವನ್ನು ಕೊಡಬೇಕು, ಯಾವುದೇ ರೀತಿಯ ಘರ್ಷಣೆಗಳ ಅವಶ್ಯಕತೆ ಇಲ್ಲ. ಇವತ್ತು ಮಹಿಳೆಯರ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಈಗಾಗಲೇ ಹಲವಾರು ರಂಗದಲ್ಲಿ ಮಹಿಳೆಯರು ಸಹ ಇವತ್ತು ಪುರುಷರಿಗಿಂತ ನಾವೇನು ಹಿಂದೆ ಇಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಬಹುಶಃ ಈ ಮಹಿಳಾ ಮೀಸಲಾತಿಯ ಬಗ್ಗೆ ದೇಶದಲ್ಲಿ, ರಾಜ್ಯದಲ್ಲಿ ಧ್ವನಿ ಎತ್ತಂಥದ್ದು ದೇವೇಗೌಡರು ಪ್ರಥಮ ಬಾರಿಗೆ. ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ನಮ್ಮ ಇಲ್ಲಿಯ ಸಚಿವರೇನಿದ್ದರು ಲೀಲಾದೇವಿ ಆರ್ ಪ್ರಸಾದ್ ಅವರು ಮತ್ತು ಅವ್ರ ಜೊತೆಯಲ್ಲಿ ಒಂದು 25 ಜನರ ನಿಯೋಗವನ್ನು ಸಹ ದೆಹಲಿಗೆ ಕಳಿಸಿದರು. ನರಸಿಂಹರಾವ್ ಅವ್ರನ್ನ ಭೇಟಿ ಮಾಡಿ, ಅವತ್ತಿನ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಮನವಿ ಸಲ್ಲಿಸಿದರು. ಅದಕ್ಕಿಂತ ಮೊದಲೇ ಇವರು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಮೀಸಲಾತಿಯನ್ನು ಬರೀ ಮಹಿಳೆಯರಿಗಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೂ ಸಹ ಯಾವ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವನೆಗಳೇನಿತ್ತು ಅದನ್ನು ಅನುಷ್ಠಾನಕ್ಕೆ ತಂದಂಥ ಮೊದಲನೇ ರಾಜ್ಯ ಮೀಸಲಾತಿನಲ್ಲಿ. ಅದರ ಸಂಪೂರ್ಣವಾದಂಥ ಕೀರ್ತಿ ದೇವೇಗೌಡರಿಗೆ ಸಲ್ಲಬೇಕದು. ಇವತ್ತು ಸಹ ಹಲವಾರು ದಾಖಲೆಗಳಿದ್ದಾವೆ. ಅವರು ಯಾವ ರೀತಿ ಮುಖ್ಯಮಂತ್ರಿಯಾಗಿ ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ OBCಗೂ ಯಾವ ರೀತಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದಾಗ ಅವತ್ತು ಯಾವ ರೀತಿ ಒಂದು ಶಾಸಕರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿತ್ತು, ಅದನ್ನು ಯಾವ ರೀತಿ ಸರಿಪಡಿಸಿದ್ರು. ಬಹುಶಃ ಅವರು ಇಲ್ಲದೇ ಇದ್ದಿರ ಮೀಸಲಾತಿಲಿ ಬರ್ತಿರಲಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ. ಪ್ರಧಾನಮಂತ್ರಿಗಳಾಗಿ ಅವರೇನು ಮಹಿಳಾ ಮೀಸಲಾತಿಗೆ ಅವರೇ ಕಾರ್ಯಕ್ರಮವನ್ನು ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಮಂಡಿಸ್ಲಿಕ್ಕೆ ಹೋದಾಗ ಬಹುಶಃ ಸಂಗಮ ಅವರು, ನಾನು ಇದ್ದೆ ಇದರಲ್ಲಿ ಅಧಿವೇಶನದಲ್ಲಿ, ಸಂಗಮ ಅವರು ಕ್ವಶನ್ ಅವರನ್ನು ಡೆಫರ್ ಮಾಡಿ ಈ ಒಂದು ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಚರ್ಚೆಗೆ ತಂದು ಅಕ್ಸೆಪ್ಟ್ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಆದರೆ ಅದಾದ ಒಂದು ತಿಂಗಳಲ್ಲಿ ದೇವೇಗೌಡರು ಏನು ರಾಜೀನಾಮೆ ಕೊಡಬೇಕಾಗಿ ಬಂತು. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ OBC ಮತ್ತು ಮಹಿಳಾ ಮೀಸಲಾತಿನಲ್ಲಿ SC STಗಳ ಪಾಲೇನು ಬರಬೇಕು ಅಂತಕ್ಕಂಥದ್ದೆಲ್ಲ ದೇವೇಗೌಡರು ಚಿಂತನೆಯನ್ನು ಮಾಡಿದರು. ಅದನ್ನು ಇವತ್ತಿನ ದಿನ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅನುಷ್ಠಾನಕ್ಕೆ ತರತಕ್ಕಂಥದ್ದು ಈಗ ಪ್ರಾರಂಭ ಆಗಿದೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವಂಥದ್ದು, ಒಂದು ಕಡೆ ಅಲ್ಪಸಂಖ್ಯಾತ ನಾಯಕರನ್ನ ಹುದ್ದೆಯಿಂದ ವಜಾಗೊಳಿಸ್ತಾರೆ, ಒಂದು ಕಡೆ ಇನ್ನೊಂದು ಕಡೆ ಅಲ್ಲಿ ಹೋಗಿ ಲಾಬಿ ಮಾಡ್ತಾರೆ. ಇದು ಆಡಳಿತ ಯಂತ್ರದ ಮೇಲೆ ಎಫೆಕ್ಟ್ ಆಗೋದು ಯಾವ ರೀತಿಯಾಗಿ ನೋಡ್ತೀರಿ? ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯನಾ? ಇವತ್ತು ಶುರುವಾಗಿರೋದಲ್ಲ ಇದು. ಈ ಭಿನ್ನಾಭಿಪ್ರಾಯ ಇಲ್ಲ. ಒಂದು ಸಮಾಜದ ಮೇಲೆ ಈಗ ಕೆಲವು ಶಿಸ್ತಿನ ಕ್ರಮ ತೆಗೆದುಕೊಳ್ತಾ ಇರತಕ್ಕಂಥದ್ದು ಏನಿದೆ, ಕಳೆದ 3 ವರ್ಷದಿಂದ ನಡೀತಾ ಇದೆ ಈ ಸಂಘರ್ಷ. ಮುಖ್ಯಮಂತ್ರಿಯ ಕುರ್ಚಿಗೆ ಸಂಬಂಧಪಟ್ಟಾಗಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ನಾನೇ ಮುಂದೆ 5 ವರ್ಷ ನಾನೇ ಅಂತ ಇನ್ನೊಬ್ಬರು ಹೇಳ್ತಾರೆ. ಇದು ನಿರಂತರವಾಗಿ ನಡ್ಕೊಂಬಂದಿದೆ. ಬಹುಶಃ 2 ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಬಿರುಕೇನು ಪ್ರಾರಂಭ ಆಗಿದೆ. ಅದು ಯಾರಿಂದ ಪ್ರಾರಂಭ ಆಗಿದೆ, ಯಾರು ಮೇಲೂ ಯಾರು ಕಡಿಮೆ ಅಂತಕ್ಕಂಥದ್ದೇನು ಪ್ರಾರಂಭ ಆಗಿದೆ. ಇದು ಜಸ್ಟ್ ಒಂದು ಪ್ರಾಥಮಿಕ ಹಂತ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾಡಿನ ಜನತೆಯೂ ಕಾಯ್ತಾ ಇದ್ದಾರೆ. ಒಂದು ಕಡೆ ಒಂದು ಸಮುದಾಯನ ಅತಿಯಾಗಿ ಓಲೈಕೆ ಮಾಡೋದು, ಮತ್ತೊಂದು ಕಡೆ ಅದೇ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರನ್ನ ತುಳಿಯುವಂಥ ಒಂದು ಕೆಲಸ ಮಾಡುವಂಥದ್ದು. ಆದರೂ ಆ ಸಮುದಾಯ ಅವ್ರ ಜೊತೆ ನಿಲ್ಲುತ್ತೆ ಅಂತ ಅನ್ಸುತ್ತೆ. ನಾನು ನೋಡೋಣ, ಈಗ ನಡೀತಿರ್ತಕ್ಕಂಥ ಬೆಳವಣಿಗೆ ನೋಡಿದಾಗ ಯಾವುದೇ ಸಮುದಾಯದ ಬೆಂಬಲ ಒಂದು ಪಕ್ಷಕ್ಕೆ ಪರ್ಮನೆಂಟ್ ಆಗಿರುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಈಗ ಉದಾಹರಣೆಗೆ ಬಾಬ್ರಿ ಮಸೀದಿ ಹೊಡೆದ್ರು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಪೂರ್ಣ ತಿರಸ್ಕಾರ ಮಾಡಿದ್ರು ನಾಡಿನ ದೇಶದ ಜನತೆ. 140 ಸೀಟಿಗೆ ಬಂತು. ಆ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಗಳಿಗೆ ಅವರು ಬೆಂಬಲ ಮಾಡಿದ್ರು ಇದೆಲ್ಲ ನಮ್ಮ ಇತಿಹಾಸ ಇದೆ. ಅದರಿಂದ ಯಾವುದೇ ಪಕ್ಷಗಳಿಗೆ ಯಾವುದೇ ಸಮುದಾಯ
ಪರ್ಮನೆಂಟಾಗಿ ಇರ್ತಾರೆ ಅಂತಕ್ಕಂಥ ಹೇಳೋಕ್ಕಾಗಲ್ಲ. ಇವತ್ತಿನ ಈಗಿನ ಬೆಳವಣಿಗೆಗಳು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಯಾರ್ದು ಭವಿಷ್ಯ ಮುಗಿದೋಗಿದೆ ಅಂದರೆ ನಾನು ಹೇಳಿದಂಥದ್ದು ಬ್ರದರ್, ರಾಜಕೀಯ ಭವಿಷ್ಯ ಮುಗಿದೋಗಿದೆ ಅಂತಲ್ಲ. ಇವತ್ತು ನಾಡನ್ನು ಆಳಬೇಕಾದ್ರೆ ಎಲ್ಲ ರೀತಿಯ ಸಾಮರ್ಥ್ಯತೆಯೂ ಬೇಕು, ಆರೋಗ್ಯವಾಗಿರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಸೂಕ್ಷ್ಮವಾಗಿ ಹೇಳಿದಂಥದ್ದು, ಭಗವಂತನ ದಯದಿಂದ ರಿಕವರಿ ಆಗಿದ್ದೇನೆ ಫಿಸಿಕಲಿ. ಭಗವಂತ ಮತ್ತೆ ಇನ್ನೊಮ್ಮೆ ಸ್ಟ್ರೆಂತ್ ಕೊಟ್ಟಿದ್ದಾನೆ. ಆ ಸ್ಟ್ರೆಂತ್ಗೆ ಇವತ್ತು ಮತ್ತೆ ದೊಡ್ಡ ಮಟ್ಟದ ಒಂದು ಭದ್ರತೆ ಕೊಡ್ತಾ ಇರೋದು ನನ್ನ ಕಾರ್ಯಕರ್ತರು. ಮುಂದೆ ನೋಡೋಣ ಏನೇನಾಗುತ್ತೆ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ, ಈಗಲೂ ನಾವೇ ಅಧಿಕಾರಿ, ಮುಂದಕ್ಕೂ ನಾವೇ ಅಧಿಕಾರಿ ಬರ್ತೀವಿ ಅಂತ ಹೇಳಿ. ಅದು ಮುಂದೆ ಗೊತ್ತಾಗುತ್ತದೆ. ಭಾಳ ಜನ ಹಿಂದೆನೋ ಭಾಳ ಜನ ಅದನ್ನೇ ಹೇಳಿದ್ದಾರೆ. ನನ್ನ ಜೊತೆಲಿ ಯಾರೂ ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ, ಇಲ್ಲ ಜಮೀರ್ ಅವರು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ಅಂದರೆ ಈಗ ಅವೆಲ್ಲ ಪ್ರಿಲಿಮಿನರಿ ಏನಂತಲ್ಲಿದೆ, ಇವೆಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ರಲ್ಲಿ ಈಗ ಅರ್ಥ. ಯಾಕೆಂದ್ರೆ ಕಾಂಗ್ರೆಸ್ ಹೇಳ್ತಾ ಇರುತ್ತೆ ಅಲ್ಪಸಂಖ್ಯಾತರ ಪರವಾಗಿ ನಾವು ಅಂತ ಹೇಳ್ತಾ ಇರುತ್ತೆ ಯಾವಾಗಲೂ ಕೂಡ. ಇವತ್ತಿನ ನಡೆದಿರುವಂತ ನಿನ್ನೆ ಮೊನ್ನೆ ನಡೆದಿರುವಂತ ಬೆಳವಣಿಗೆಗಳು ನೋಡಿದ್ರೆ ಕೇವಲ ಓಟ್ಗೋಸ್ಕರ ಅದು ಬಳಕೆ ಆಗ್ತಾ ಇದೆ ಅನ್ನೋ ಚರ್ಚೆಗಳು. ನಾನಂತೂ ಯಾವುದೇ ಒಂದು ಬೆಳವಣಿಗೆಗಳಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಾನು ತೀರ್ಮಾನಕ್ಕೆ ಬರಲ್ಲ. ನನಗದು ಸ್ವಾರ್ಥ ಇಲ್ಲ. ನನಗೆ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರ ತರಬೇಕು. ಈ ರಾಜ್ಯ ಇಡೀ ದೇಶದಲ್ಲಿ ಮಾದರಿ ರಾಜ್ಯವಾಗಿ ಆಡಳಿತದಲ್ಲಿ ಮುಂದೆ ಈ ನಾಡಿನಲ್ಲಿ ಕಾಣಬೇಕು ಮತ್ತೊಮ್ಮೆ ನಾವು. ಅದು ನನ್ನ ಮೂಲ ಉದ್ದೇಶ ಇದೆ. ಆ ನಿಟ್ಟಲ್ಲಿ ನನ್ನ ಕೆಲಸ ನಡೀತದೆ. ಇಲ್ಲ, ಅದು ಯಾವುದು ರಾಜ್ಯಸಭಾದ ನಮ್ಮ ಮುಂದೆ ಯಾವುದು ಬಂದು ಇಲ್ಲ. ನಮಗೆ ನಾವು ಯಾರ ಮುಂದೆ ಅರ್ಜಿನೇ ಆಗದೆ ಇದ್ದಾಗ ವಿರೋಧ ಮಾಡೋದೇನು ಬಂದು ಇಲ್ಲ. ಅದು ಯಾವ ಕೆಲವರು ಪತ್ರಿಕೆಗಳಲ್ಲಿ ನೋಡಿದ್ದೀನಿ, ಅದರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ದೇವೇಗೌಡರ ಹೆಸರನ್ನ ನಾವು ಮಾಧ್ಯಮದಲ್ಲೋ ಇಲ್ಲ ಇನ್ನೊಂದು ರೀತಿಯಲ್ಲಿ ಈ ವಯಸ್ಸಿನಲ್ಲಿ ಮುಂದ್ಬಿಟ್ಟು ಅವರಿಗೆ ಅಗೌರವ ತರ್ತಕ್ಕಂಥದ್ದು ಬೇಡ ಅನ್ನೋದು ನನ್ನ. ಅದೆಲ್ಲ ಸರಿಯಾಗುತ್ತೆ, ಅವೆಲ್ಲ ಏನು ತೊಂದರೆ ಇಲ್ಲ, ಸರಿ ಮಾಡೋಣ. ಸಣ್ಣ ಪುಟ್ಟ ಸಮಸ್ಯೆ ಇದೆ, ಸರಿಪಡಿಸ್ತೀವಿ. ನಿರುದ್ಯೋಗಿಗಳು ನಾನು ನಿರುದ್ಯೋಗಿ ಯುವಕರಿಗೆ ನೀವೇನೀಗ ಪ್ರಶ್ನೆ ಕೇಳಿದ್ರಿ, ಬರೀ ಧಾರವಾಡದಲ್ಲಿ ಮಾಡೋದಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ನಿರುದ್ಯೋಗಿಗಳು ಇವತ್ತು ಇಂಥ ಒಂದು ಕೆಟ್ಟ ಸರ್ಕಾರದ ವಿರುದ್ಧ ಇವತ್ತು ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ ನನ್ನ ಅಭಿಪ್ರಾಯದಲ್ಲಿ. ನಾನು ರಾಜಕೀಯಕ್ಕೋಸ್ಕರ ಇದು ಹೇಳ್ತಿಲ್ಲ. ಇವತ್ತು ನನ್ನ ಹತ್ರ ಬರ್ತಕ್ಕಂಥ ಪ್ರತಿನಿತ್ಯ ಒಂದು 10,000 ಅರ್ಜಿ ಇದೆ ನನ್ನ ಹತ್ರ ಕೆಲಸ ಕೇಳ್ಕೊಂಬರೋರು. ಎಲ್ಲೆಲ್ಲಿ ಸಾಧ್ಯವೋ ಇವತ್ತು ಅವ್ರಿಗೆ ಕೆಲಸ ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಆದರೆ ಇವತ್ತು ಈ ಸರ್ಕಾರ ಏನೋ 70,000 60,000 ತುಂಬ್ತೀವಿ ಅಂತ ಹೇಳಿದಾರಲ್ಲ, ಯಾವುದು ಪ್ರಕ್ರಿಯೆಗಳು ನಡೀತಿಲ್ಲ. ಇವತ್ತು ಆ KPSC ಪತ್ರಿಕೆಗಳು ಪ್ರತಿನಿತ್ಯ ಬರೀತೀರಿ. ಯಾರಿಂದ ತಪ್ಪಾಗಿದೆ? ತಪ್ಪಾದವ್ರನ್ನ ಬಿಟ್ಟುಬಿಟ್ಟಿದ್ದೀರಿ. ತಪ್ಪು ಮಾಡಿದವ್ರನ್ನ, ತಪ್ಪು ಮಾಡದೇ ಇದ್ದವ್ರನ್ನ ಮಾಡ್ತಾಯಿದ್ದೀರಿ. ಅದನ್ನು ಪ್ರೊಜೆಕ್ಷನ್ ಕೊಡ್ತಾ ಇದ್ದೀರಿ. ಇದು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಇದೇ ಸಿದ್ದರಾಮಯ್ಯನವರು 2011 ಆ ಲಿಸ್ಟನ್ನು ಕ್ಯಾನ್ಸಲ್ ಮಾಡೋದಲ್ಲ, ಆಯ್ಕೆ ಆದಂಥವ್ರನ್ನ ಆಮೇಲೆ ಅದನ್ನು ಮತ್ತೆ ತಗೊಳ್ಳೇಬೇಕಾಯಿತು. ಮತ್ತು ಆಯ್ಕೆ ಆಗದೇ ಇದ್ದಂಥವ್ರಿಗೆ ನೇರವಾಗಿ ನೇಮಕಾತಿ ಮಾಡ್ತಾರೆ ಇದೇ ಸಿದ್ದರಾಮಯ್ಯ ಸರ್ಕಾರ. ಅವ್ರು ಆಮೇಲೆ ಮಾಡಿದ್ರಲ್ಲ ರೀಡು ಮಾಡಿ, ಆ ರೀಡುಗೆ ಉಡುಗಡೆ ಕೊಟ್ಟರಲ್ಲ ಒಬ್ಬರಿಗೆ, ಬೀದಿಲಿ ಕೋಟ್ಯಾಂತರ ರೂಪಾಯಿ ಒಂದೊಂದು ಈ KPSC AC ಪೋಸ್ಟ್ಗೆ ದೊಡ್ಡ ಮಟ್ಟದ ವ್ಯಾಪಾರ ನಡೀತು. ಯಾರೂ ಅದನ್ನು ಬರೆಯಲ್ಲ. ಒಬ್ಬ ವ್ಯಕ್ತಿನ ಗುರಿ ಇಟ್ಟು ಇದು ನಡೀತಾ ಇದೆ ಪ್ರತಿನಿತ್ಯ. ಒಂದು ಹಿಂಸೆ ಕೊಡಲಿಕ್ಕೂ ಒಂದು ಇತಿಮಿತಿ ಇದೆ ನನ್ನ ಅಭಿಪ್ರಾಯದಲ್ಲಿ. ಏನು ಮಾಡಿದ್ದಾರೆ ಸಿದ್ದರಾಮಯ್ಯನವರೀಗ ಅದು ಸರಿಪಡಿಸ್ಲಿಕ್ಕೆ? 18 ಜನ ಮೆಂಬರ್ಸ್ ಮಾಡಿ ಅದರಿಂದ ಉತ್ತಮವಾದಂಥ ರೀತಿಯಲ್ಲಿ ಆಯ್ಕೆ ಆಗುತ್ತಾ? ಈ ಸರ್ಕಾರ ಬಂದ ನಂತರ KPSC ಇರೋದು ಪ್ರತಿ ವರ್ಷ ಸರ್ಕಾರದ ಹುದ್ದೆಗಳು ಏನು ಖಾಲಿ ಇದೆ ಆ ಖಾಲಿ ಹುದ್ದೆ ತುಂಬತಕ್ಕಂಥದ್ದು KPSC ಕೆಲಸ. ಎಷ್ಟು ಹುದ್ದೆಗಳನ್ನು ತುಂಬತಕ್ಕಂಥದ್ದಕ್ಕೆ ಈ ಸರ್ಕಾರ KPSC ಮುಖಾಂತರ KPSCನೂ ಬಿಟ್ಟುಬಿಡಿ,
ನೀವು ಡೈರೆಕ್ಟಾಗಿ ಎಲ್ಲಾದರೂ ಮಾಡಿದ್ರ? KPSC ಬಗ್ಗೆ ಇಷ್ಟೆಲ್ಲ ಬರೀತಾ ಇದ್ದೀರಿ, ಯಾರು ಕಾರಣ ಇದ್ದಾರೆ ಇದರಲ್ಲಿ? ಯಾಕಿಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ? ಕೇಳಿ ಸಿದ್ದರಾಮಯ್ಯವ್ರನ್ನ. ಇವರು ಅದೆಂಥದೋ ಕಮಿಟಿ ರಿಪೋರ್ಟ್ನ ಜಾರಿಗೆ ತರ್ತೀವಿ ಅಂದ್ರಲ್ಲ, ಯಾವ ಛೋಟಾ ಕಮಿಟಿನೋ ಯಾವುದೋ ಕಮಿಟಿ, ಅದೆಂತ ಮರ್ತುಬಿಟ್ಟೆ ಹೆಸರನ್ನ. ಇವತ್ತು ಎಲ್ಲಿಗೆ ತಂದರು, ಏನು ಮಾಡಿದ್ದಾರೆ, ಏನು ಕ್ಲೀನ್ ಮಾಡಿದ್ರು? ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು 13ರಲ್ಲಿ. ಕ್ಲೀನ್ ಮಾಡೋದಿರಲಿ, ತಗೊಂಡೋಗಿ ಕಸದ ಗೊಬ್ಬರ ತುಂಬಿದಂಗೆ ತುಂಬಿದ್ರು ಈಗ. ಅದರಿಂದ ನಮ್ಮ ನಿರುದ್ಯೋಗಿ ಯುವಕರಿಗೆ ಹೇಳೋದು, ಈ ರಾಜ್ಯದಲ್ಲಿ ಒಂದು ಪಾರದರ್ಶಕವಾದಂಥ ಆಡಳಿತ ಬರಬೇಕು ಅನ್ನೋದಿದ್ದರೆ ಎದ್ದೇಳಿ. ಬರೀ ಧಾರವಾಡದಲ್ಲಿ ರೈತರು ನಮ್ಮ ಯುವಕರು ಪ್ರತಿಭಟನೆ ಮಾಡಿದ್ರೆ ಸಾಲದು. ನಾನು ಅವ್ರಿಗೆ ಈ ಸರ್ಕಾರದಲ್ಲಿ ಏನೇ ಮುಚ್ಚಳಿಕೆ ಬರ್ಕೊಳ್ಳಿ, ನಾನು ಯುವಕರಿಗೆ ಮನವಿ ಮಾಡೋದು, ನಿಮಗೆ ಪೊಲೀಸ್ನ ಇಲಾಖೆನ ಉಪಯೋಗ ಮಾಡಿ, ಇಲ್ಲ ಸರ್ಕಾರದ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮೇಲೆ ಯಾವುದೇ ರೀತಿಯ ಕೇಸ್ಗಳನ್ನು ಹಾಕಲಿ, ಆ ಕೇಸ್ಗಳನ್ನು ಕಿತ್ತೆಸೆಯತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಮ್ಮ ಯುವಕರು ನೀವು ರೆಡಿಯಾಗಿ, ಇಂಥ ಕೆಟ್ಟ ಸರ್ಕಾರ ಈ ರಾಜ್ಯದ ಒದ್ದು ಹೊರಗೆ ಹಾಕ್ಲಿಕ್ಕೆ ನಾನು ಕೇಳೋದು ಮನವಿ ಅಷ್ಟೇ. ಥ್ಯಾಂಕ್ಸ್.